Watch full episodes on Jio Hotstar. ಅಲ್ಲಿ ಮೇಲಿದ್ದಾನೆ. ನಾಳೆ ಬೆಳಿಗ್ಗೆ ಸೂರ್ಯಗ್ರಹಣ. ಚಂದ್ರ ಸಂಪೂರ್ಣವಾಗಿ ಸೂರ್ಯನನ್ನು ಆವರಿಸಿ ಆದ ನಂತರ ಹೊರಡುವ ಸೂರ್ಯನ ಕಿರಣಗಳು ಅದು ಭೂಮಿಯ ಮೇಲೆ ಬಿದ್ದು ಇಡೀ ಜಗತ್ತನ್ನ ನಾಶಗೊಳಿಸುತ್ತೆ. ಮಾಡಿದ್ದು ಮಹಾರಾಯ, ಇದರ ಅರ್ಥ ನಮ್ಮ ಹತ್ರ ಕೇವಲ ಇವತ್ತು ರಾತ್ರಿಯ ಕಾಲಾವಧಿ ಮಾತ್ರ ಇದೆ. ಹೌದು ರಂಗಿಲ, ಆದ್ರೆ ಇನ್ನೆರಡು ಕಲ್ಲು ಪಡ್ಕೊಳ್ಳೋದು ಬಾಕಿ ಇದೆ. ಅದರಲ್ಲಿಯ ಒಂದು ಹೆರೋಷಿಯಸ್ ಹತ್ರ ಇದೆ. ನನ್ ತಲೆ ಮಾತ್ರ ನರಿಯದ್ದಲ್ಲ, ಬುದ್ಧಿರು ನರಿಯಂತೆ ಚುರುಕಾಗಿದೆ. Baisca, sacou, ನನ್ನನ್ನು ಹಿಂಬಾಲಿಸಿ ಬೇಗ. ಇಲ್ಲಿ ಹೆರೋಷಿಯಸ್ ಕೂಡ ಬಂದ. ರುದ್ರ, ಈ ರಾತ್ರಿಗೆ ಯಾವಾಗ ಬೆಳಗಾಗುತ್ತೆ? ಮಾಡಿದ್ದು ಮಹಾರಾಯ, ಇಷ್ಟು ದೊಡ್ಡ ಮೋಸ. ರುದ್ರ 3 ಸ್ಟೋನು ನಾಸಿರ್ ಹತ್ರ ಇತ್ತು. ನೀನ್ ಏನೇ ಮಾಡಿದ್ರು ಗೆಲುವು ನಮ್ಗೇನೆ ಸಿಗುತ್ತೆ. ಬಾ ರುದ್ರ ಬಾ. ಈಗ ನಿನ್ನಿಂದ ಏನು ಮಾಡೋಕ್ಕಾಗೋದಿಲ್ಲ. 4 ಕಲ್ಲುಗಳು ನನ್ನ ಹತ್ರನೇ ಇವೆ. ಕೇವಲ ಒಂದಷ್ಟೇ ಬೇಕು. ನಾಳೆ ಬೆಳಗ್ಗಿನವರೆಗೆ ಅದು ಸಿಗಬಹುದು. ಆಮೇಲೆ ಜಗತ್ತಲ್ಲಿ ನಾನು ಏನು ಮಾಡಬಹುದು? ಏನು? ಮತ್ತು ನೀನು ನಿನ್ನಿಂದೇನು ಮಾಡೋಕ್ಕಾಗೋದಿಲ್ಲ. ಏನೂ ಇಲ್ಲ. ಹೆರೋಷಿಯಸ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಆಯ್ತು, ಮಾಡೋದಿಲ್ಲ. ಹೆರೋಷಿಯಸ್ ಖುಷಿ ಪಟ್ರೆ ನೀನು ಖುಷಿ ಪಡ್ತೀಯ. ರುದ್ರ, ಸಮಯ ಕಮ್ಮಿ ಇದೆ. ಇಲ್ಲಾಂದ್ರೆ ಇನ್ನೂ ಮಜಾ ಮಾಡ್ತಾ ಇದ್ದೆ. 5ನೇ ಕಲ್ಲು ಹುಡುಕಿ ಆಮೇಲೆ ಸಿಗ್ತೀನಿ. Baisca, boom, check, boom. ಹೆರೋಷಿಯಸ್, ನಾನು ಬಾಬಾ ದೀನ್ರಿಂದ ಕೇಳಿದ್ದೆ, ನಾಳೆ ಸೂರ್ಯಗ್ರಹಣ ಮುಗಿದ ಬಳಿಕ ಹೊರಟ ಮೊದಲ ಕಿರಣ ಜಗತ್ತನ್ನ ನಾಶಪಡಿಸುತ್ತೆ. ನಿನಗೆ 5ನೇ ಕಲ್ಲು ಅದರ ಮೊದಲು ಹುಡುಕ್ಬೇಕು. ನಾಳೆ ಬೆಳಗಾಗೋಕೆ ಇನ್ನೂ ತುಂಬಾ ಸಮಯವಿದೆ. ಆ 5ನೇ ಕಲ್ಲು ಸಿಗುತ್ತಲೇ ನಾನು ಎಷ್ಟು ಶಕ್ತಿಶಾಲಿ ಆಗ್ತೀನಂದ್ರೆ ಯಾರು ನನ್ನನ್ನ ಮುಗಿಸೋದಕ್ಕಾಗಲ್ಲ. ತಿಳಿತೇನ್ರ? ಯಾವತ್ತೂ ಇಲ್ಲ. ಹೆರೋಷಿಯಸ್, ನೀನು ಹೇಳಿದ್ದೆ ರುದ್ರನಿಂದ ಎಲ್ಲಾ ಕಲ್ಲುಗಳನ್ನ ತಂದ್ಕೊಟ್ರೆ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತೀಯ ಅಂತ. ದಯಮಾಡಿ ಅವರನ್ನ ಬಿಟ್ಬಿಡು. ಬಿಟ್ಟು ಬಿಡ್ತೀನೋ, ಆದ್ರೆ 5ನೇ ಕಲ್ಲು ಸಿಕ್ಕಿದ ಬಳಿಕ. ಯಾಕೆ
ಯಾಕೆಂದ್ರೆ ಹಿರೋಶಿಸ್ ಖುಷಿ ಪಟ್ರೆ ನೀನು ಖುಷಿ ಪಡ್ತೀಯ. ಇವರಿಗೆ ಇವರ ಮಹಾರಾಣಿ ಮತ್ತು ಮಕ್ಕಳನ್ನ ಭೇಟಿ ಮಾಡಿಸಿ. ಲೋ ಮಡಿಯ, ಇವರನ್ನ ಕರ್ಕೊಂಡೋಗು. ನೋಡಿ ಗೆಳೆಯರಿ, ಅಲ್ಲಂತೂ ತುಂಬಾ ಜಾಸ್ತಿ ಸೆಕ್ಯೂರಿಟಿ ಇಟ್ಟಿದೆ. ಈಗೇನ್ ಮಾಡೋದು ರುದ್ರ? ನಡಿ. ವೈರಿಗಳು ಆಕ್ರಮಣ! ಇದೇನಾಗ್ತಿದೆ? ಸಿಪಾಯಿಗಳೇ, ಇದೇನಾಗ್ತಿದೆ? ಸಿಪಾಯಿಗಳೇ, ಬಾ ರುದ್ರ, ಬಾ. ಈವರೆಗೆ ನಿನ್ಗೆ ಗೊತ್ತಾಗಿರ್ಬೇಕು, ಲೋಮಡಿಯ ತಲೆ ಮಾತ್ರ ನರಿಯದ್ದಲ್ಲ, ಬುದ್ಧಿನೂ ನರಿಯಂತೆ ಛತ್ರವಾಗಿದೆ, ಗೊತ್ತೇನೋ? ಸಿಪಾಯಿಗಳೇ, ಇವರನ್ನು ಬಿಡಬೇಡಿ. ಗುಡ್ ಜಾಬ್ ಮೈರಾ, ಇನ್ನೊಬ್ರನ್ನ ತಳಿಸೋಣ. ಹೌದು ವರುಣ್. ಹಾ? ಲೋಮಡಿಯಾ, ನೀನ್ ಎಲ್ಲಿದ್ದೀಯಾ? ಓಕೆ, ನೀನ್ ಇಲ್ಲಿ ಅಡ್ಗಿದ್ಯಾ? ನಾನ್ ಮಾತಾಡೋ ಮೂಡಲ್ಲಿ ಇಲ್ಲ. ಟೈಮ್ ಕಮ್ಮಿ ಇದೆ. ಹೇಳು, ಹೆರೋಷಸ್ ಎಲ್ಲಿದ್ದಾನೆ? ನಿಲ್ಲೋದಿಲ್ಲ, ಹೇಳ್ತೀನಿ. ಅವಕಾಶ ಚೆನ್ನಾಗಿದೆ, ಓಡ್ಬಿಡ್ತೀನಿ. ಈ 5ನೇ ಕಲ್ಲು ನನ್ಗೆ ಯಾಕೆ ಸಿಗ್ತಾ ಇಲ್ಲ? ಅದನ್ನ ಹೇಗೆ ಹುಡುಕಲಿ? ಎಂಥ ದರಿದ್ರ! ಸಮಯ ಮೀರ್ತಾ ಇದೆ. ನನ್ನ ಪ್ಲಾನ್ ಎಡವಟ್ಟಾಗಲೇಬಾರ್ದು. ಈ 5ನೇ ಕಲ್ಲಿದ್ದು ಸುಳಿವೇ ಸಿಗ್ತಿಲ್ವಲ್ಲ. ಆ ರುದ್ರನಿಗೆ ಹುಡ್ಕೋಗ್ಬಿಟ್ಟಿದ್ರೆ ಅದೇ ಒಳ್ಳೇದಾಗ್ತಿತ್ತು. ಆಮೇಲೆ ಎಲ್ಲ ಕಸಿದ್ಕೊಳ್ಬೋದಿತ್ತು. ಬಹುಶಃ ಈಗ ಏನಾದ್ರೂ ದಾರಿ ಕಾಣಿಸುತ್ತೆ. ಸಿಕ್ಕಿತು. ಬೆಂಕಿಯ ಶಕ್ತಿಯ ಕಲ್ಲು.
ಹೆರೋಷಿಯಸ್, ನೀನ್ ಮಾಡ್ತಿರುವ ಕೆಲಸ ಸರಿಯಲ್ಲ. ಆ ಕಲ್ಲು ನಮ್ಗೆ ವಾಪಸ್ ಕೊಡು. ಸೂರ್ಯ ಉದಯಿಸಲಿದ್ದಾನೆ. ಅವುಗಳನ್ನ ಸರಿಯಾದ ಜಾಗದಲ್ಲಿ ಇಟ್ಟಿಲ್ಲ ಅಂದ್ರೆ ಎಲ್ಲ ನಾಶವಾಗುತ್ತೆ. ನೋಡು, ನೋಡಿದ್ಯಾ ಎಲ್ಲೆಲ್ಲಿ ನನ್ನ ಪವರ್ ಯೂಸ್ ಮಾಡ್ತೀರೋ ಕ್ಷಣದಲ್ಲಿ ಅವೆಲ್ಲ ಮಾಯವಾಗಿ ಬಿಡುತ್ತೆ ಶಾಶ್ವತವಾಗಿ. ನೋಡಿದ್ಯಾ 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 ನನ್ನ ಶಕ್ತಿ? ಈಗ ನಾನು ಜಗತ್ತಿಗೆ ಒಡೆಯ, ಇಡೀ ಜಗತ್ತಿನ ಒಡೆಯ. ನನ್ನ ನೀನು ಬಿಡು, ಯಾರು ಮುಗಿಸೋಕ್ಕಾಗಲ್ಲ, ಯಾರು ಇಲ್ಲ. ಶಕ್ತಿ ಕಳ್ಕೊಂಡ್ರು ಉಮ್ಮತನ ಬಿಟ್ಟಿಲ್ಲ ನೀನು. ಬೆಂಕಿ ಬೆಂಕಿ, ಎಲ್ರು ಬೆಂದು ಹೋಗ್ತೀವಿ. ರುದ್ರ ಏನಾದ್ರೂ ಮಾಡು. ರುದ್ರ! ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. E vai scasse, vai scappo, pospino! ಬೇಡ ರುದ್ರ, ನನ್ನ ಕಲ್ಲುಗಳು, ನಾನು ನಿನ್ನನ್ನ ಬಿಡೋದಿಲ್ಲ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಇವರು ಎಲ್ಲಿವರೆಗೆ ಕಾದಾಡ್ತಿರ್ತಾರೆ? ಸೂರ್ಯಗ್ರಹಣ ಮುಗಿಯೋದ್ರಲ್ಲಿದೆ. ಇಷ್ಟೆಲ್ಲ ರುದ್ರರು ಒಟ್ಟಿಗೆನಾ?
ನೀನೇನ್ ಬೇಕಾದ್ರೂ ಮಾಡು, ಇವತ್ತು ಬಚಾವಾಗ್ಲಾರೆ. ಇನ್ನು ಸಾಕು ಈ ಇಲಿ ಬೆಕ್ಕಿನ ಆಟ. ಇವಾಗ ನನ್ನ ಕನಸು ನನ್ಸಾಗೋದನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ, ಯಾರಿಂದಲೂ ಇಲ್ಲ. ರುದ್ರ, ಕೊನೆ ಇಚ್ಛೆ ಏನಾದ್ರೂ ಇದ್ರೆ ಹೇಳು, ಪೂರೈಸೇ ಬಿಡ್ತೀನಿ. ನನ್ಗೆ ಇಷ್ಟೇನೆ ಹೇಳೋಕಿದೆ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ಹೆರೋಷಿಯಸ್. ಮಾಡಿದ್ದುಣ್ಣೋ ಮಹಾರಾಯ. ಈಗ ನೋಡ್ಬೇಕೆಂದ್ರೆ ಈ 5 ಕಲ್ಲುಗಳನ್ನು ಎಲ್ಲಿ ಇಡೋದಂತ. ಕೊಡು, 5 ಕಲ್ಲುಗಳನ್ನ ಪುಸ್ತಕದ ಮೇಲಿಡು. ನಡೀರಿ, ದಾರಿ ಸಿಕ್ತು. ಈ ಮ್ಯಾಪ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಹಾ, ಅಲ್ಲಿ ನೋಡಿ ಪಿರಮಿಡ್. ಅಲ್ಲಿ ನಮ್ಗೆ ಈ ಕಲ್ಲುಗಳನ್ನು ಇಡಬೇಕು. ಸೂರ್ಯಗ್ರಹಣ ಮುಗಿದ್ರಲ್ಲಿದೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ, ಬೇಗ ಹೊರಡಿ. ಬುಕ್ಕಲ್ಲಿ ಹೇಗ್ ಡಯಾಗ್ರಾಮ್ ಕಾಣ್ತಿತ್ತು, 4 ಮೂಲೆಯಲ್ಲಿ ಒಂದೊಂದು ಕಲ್ಲು ಮತ್ತು ಮೇಲೆ ಒಂದು. ನೀವು 4 ಮೂಲೆಗೆ ಇಡಿ, ನಾನ್ ಮೇಲಕ್ಕೆ ಇಡ್ತೀನಿ. ಆಗ್ಲಿ. ನೀನ್ ಮಾಡೋಕೆ ಹೋಗೋದನ್ನ ನಾನು ಎಂದೂ ಬಿಡಲಾರೆ. ಸಿಬಾಯಿಸ್ಕಾ ಸ್ಟೋನ್ ಫಿಕ್ಸ್ ಇಟ್ಟು. ರುದ್ರ, ನಾನಿನ್ನೂ ಸೋಲು ಒಪ್ಪಿಕೊಂಡಿಲ್ಲ. ಹೆರೋಷಿಯಸ್, ಕಲ್ಲನ್ನ ಅಲ್ಲಿ ಫಿಕ್ಸ್ ಮಾಡು, ಇಲ್ಲಾಂದ್ರೆ ನಾವೆಲ್ಲ ನಾಶವಾಗ್ತೀವಿ. ಇಲ್ಲ, ಇವಾಗ ನೀನ್ ನನಗೆ ಆ 4 ಕಲ್ಲುಗಳನ್ನು ತಂದು ಕೊಡು, ಇಲ್ಲಾಂದ್ರೆ ನಾನು ಎಲ್ಲರನ್ನು ಮುಗಿಸಿ ಬಿಡ್ತೇನೆ. ರುದ್ರ, ನಮ್ಮ ಹತ್ರ ಟೈಮ್ ಕಮ್ಮಿ ಇದೆ. ಈ ಸೂರ್ಯನ ಪ್ರಕಾಶ ನನ್ನನ್ನು ಸುಟ್ಟು ಹಾಕುತ್ತೆ. ಬೇಡ, ತಡೀರಿ, ತಡೀರಿ ಇದನ್ನ. ರುದ್ರ, ನಮ್ಮನ್ನು ಕಾಪಾಡ್ದೆ. ನೀನು ಎಲ್ರನ್ನು ಕಾಪಾಡ್ದೆ ರುದ್ರ. ರುದ್ರ, ತುಂಬಾ ತುಂಬಾ ಧನ್ಯವಾದ. ನೀನು ನನ್ನ ಇಡೀ ಸಿಟಿನ ಕಾಪಾಡ್ದೆ. ನಿನಗೆ ಮೋಸ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಅದನ್ನ ನಾನು ನನ್ನ ಮನೆಯವರನ್ನೆಲ್ಲ ಕಾಪಾಡಲು ಉಪಾಯವಿಲ್ಲದೆ ಮಾಡಿದ್ದೆ. ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ನಿಜವೆಂದ್ರೆ ಅಸಲಿ ಧನ್ಯವಾದ ಬಾಬಾ ದೀನ್ ಅವರಿಗೆ ಕೊಡ್ಬೇಕು. ಅವರಿಲ್ಲದಿದ್ರೆ ನಾವೇನೂ ಮಾಡಕ್ಕಾಗ್ತಿರ್ಲಿಲ್ಲ.
ರುದ್ರ ಈಗ ಯೋಚಿಸೋ ವಿಷಯ ಅಂದ್ರೆ ನಾವು ಬಂದ್ಬಿಟ್ಟಿದೀವಿ ಆದ್ರೆ ವಾಪಸ್ ಹೇಗೆ ಹೋಗ್ಬೇಕು? ಅದ್ರ ಬಗ್ಗೆ ಚಿಂತಿಸ್ಬೇಡಿ, ಅಲ್ಪ ಸ್ವಲ್ಪ ಜಾದು ನಂಗೂ ಬರುತ್ತೆ. ಬನ್ನಿ, ನನಗೆ ಗೊತ್ತು ನಿಮ್ಮನ್ನೆಲ್ಲ ವಾಪಸ್ ಹೇಗ್ ಕಳ್ಸೋದು ಅಂತ. ಆದ್ರೆ ಕೆಲವು ದಿವಸ ನೀವೆಲ್ಲ ನನ್ನ ಮನೆಯವ್ರ ಜೊತೆ ಇರ್ಬೇಕಾಗುತ್ತೆ. ಹೌದು ರುದ್ರ, ಬೇಡ ಅನ್ಬೇಡ. ನನ್ಗೆ ಮತ್ತು ನನ್ನ ಮಕ್ಕಳಿಗೆ ಸ್ವಲ್ಪ ದಿನ ನಿಮ್ ಜೊತೆ ಇರ್ಬೇಕೆಂದು ಮನ್ಸಾಗ್ತಿದೆ. ನಾವು ನಿಮ್ಮನ್ನ ಇಲ್ಲೆಲ್ಲಾ ಕಡೆ ಸುತ್ತಾಡಿಸ್ತೀವಿ. ಸರಿ, ನಿಮ್ ಇಚ್ಛೆಂತೆ ಆಗ್ಲಿ. ಥ್ಯಾಂಕ್ ಯು ರುದ್ರ. ಎಲ್ರು ಎಷ್ಟು ಸಂತೋಷದಲ್ಲಿದ್ದಾರೆ. ನನ್ನ ಬಾದಶಾ ಸತ್ತೋದ್ರು, ನಾನು ನಿರುದ್ಯೋಗಿ ಆದೆ. ನೀವು ನನ್ನ ನಿಮ್ಮ ಆಸ್ಥಾನದಲ್ಲಿ ಇಟ್ಕೊಂಡ್ರೆ ನಾನು ತುಂಬಾ ಉಪಯೋಗಕಾರಿ. ಯಾಕಂದ್ರೆ ನನ್ನ ತಲೆನೇ ನರಿಯದ್ದಲ್ಲ, ಬುದ್ಧಿನೂ ನರಿಯಂತೆ ಚತುರವಾಗಿದೆ. Watch India's largest kids library only on Jio Hotstar. Download the app now.